ದೆಹಲಿಯ ಶ್ರದ್ಧಾ ವಾಕರ್ ಕೇಸ್ ಕೇಳಿದ್ರೇನೆ ಬೆಚ್ಚಿ ಬೀಳುವ ಮಂದಿ ಇದ್ದಾರೆ. ಲಿವಿನ್ ಗೆಳತಿಯ ಕತೆ ಮುಗಿಸಿ ಕತ್ತರಿಸಿ ಹಾಕಿದ್ದವನು ಬಾಡಿಯನ್ನ ಪೀಸ್ ಪೀಸ್ ಮಾಡಿ ಎಲ್ಲೆಂದರಲ್ಲಿ ಎಸೆದಿದ್ದು ಇನ್ನೂ ಕಣ್ಣು ಮುಂದೆ ಇದೆ. ಈ ಕೃತ್ಯ ಮಾಸುವ ಮುನ್ನವೇ ಬೆಂಗಳೂರಿನಲ್ಲೂ ಇದೇ ರೀತಿಯ 2-3 ಘಟನೆ ನಡೆದಿತ್ತು. ಇಷ್ಟೆಲ್ಲ ಕೇಸ್ ನೆನಪಿರುವಾಗಲೇ ಇದೀಗ ಹೈದರಾಬಾದ್ನಲ್ಲಿ ಕುಕ್ಕರ್ ಪ್ರಕರಣ ಸದ್ದು ಮಾಡ್ತಿದೆ. ಅದು ಮತ್ತೇನೂ ಅಲ್ಲ, ಕೌಟುಂಬಿಕ ಕಲಹಕ್ಕೆ ಹೆಂಡತಿಯ ಕಥೆಯನ್ನ ಮುಗಿಸಿದ್ದಾನೆ ಈ ಪಾಪಿ ಪತಿರಾಯ. ಅದಾದ್ಮೇಲೆ ಬಾಡಿಯನ್ನ ಏನ್ ಮಾಡೋದು ಅಂತ ಗೊತ್ತಾಗದೆ ಆವಾಗಲೇ ನೋಡಿ ಪಕ್ಕಾ ಫಿಲ್ಮಿ ಸ್ಟೈಲ್ನಲ್ಲಿ ಪ್ಲಾನ್ ಮಾಡಿದ್ದಾನೆ. ಕುಕ್ಕರ್ನಲ್ಲಿ ಪತ್ನಿಯ ಇಡೀ ದೇಹವನ್ನ ಬೇಯಿಸಿ ಅದನ್ನ ನಂತರ ಕೆರೆಯಲ್ಲಿ ಎಸೆದಿದ್ದಾನೆ. ಹೀಗೆ ಭಯಾನಕ ಕೃತ್ಯ ಎಸಗಿರೋದು ಬೇರ್ಯಾರು ಅಲ್ಲ, ಮಾಜಿ ಸೈನಿಕ ಅಂದ್ರೆ ನಂಬಲೇಬೇಕು. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಮೀರ್ಪೇಟ್ನಲ್ಲಿ ವಾರದ ಹಿಂದೆ 35 ವರ್ಷದ ಮಾಧವಿ ನಾಪತ್ತೆಯಾಗಿದ್ದಳು. ಮಗಳು ಕಾಣಿಸದಿದ್ದಾಗ ಆಕೆ ಗಂಡ ಗುರುಮೂರ್ತಿಯನ್ನ ಮಹಿಳೆಯ ಕುಟುಂಬಸ್ಥರು ಪ್ರಶ್ನಿಸಿದ್ದಾರೆ. ತಡವರಿಸುತ್ತಲೇ ಉತ್ತರ ಕೊಟ್ಟವನು ಕಥೆಯನ್ನು ಕೂಡ ಕಟ್ಟಿದ್ದಾನೆ. 2 ದಿನಗಳ ಹಿಂದೆ ಜಗಳವಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾನೆ. ಮಗಳ ಬಗ್ಗೆ ಎಲ್ಲ ಕಡೆ ವಿಚಾರಿಸಿದ ಪೋಷಕರಿಗೆ ಅಳಿಯನ ಮೇಲೆಯೇ ಅನುಮಾನ ಬಂದಿದೆ. ತಕ್ಷಣವೇ ಠಾಣೆಗೆ ದೂರು ನೀಡಿದ್ದಾರೆ. ಆಗಲೇ ನೋಡಿ ಬೆಚ್ಚಿ ಬೀಳಿಸುವ ಪ್ರಕರಣವೊಂದು ಬಯಲಾಗಿತ್ತು. ಮಹಿಳೆ ನಾಪತ್ತೆ ಕಂಪ್ಲೇಂಟ್ ಬರ್ತಿದ್ದಂತೆ ಖಾಕಿ ಪಡೆ ಅಲರ್ಟ್ ಆಗಿತ್ತು. ಗುರುಮೂರ್ತಿಯನ್ನ ಕರೆದೊಯ್ದು ಪೊಲೀಸರ ಸ್ಟೈಲ್ನಲ್ಲಿಯೇ ವಿಚಾರಣೆ ನಡೆಸಿದ್ದಾರೆ. ನಿನ್ನ ಹೆಂಡತಿ ಏನಾದ್ಲು ಅಂತ ಕೇಳಿದ್ದಾರೆ. ಪೊಲೀಸರ ಟ್ರೀಟ್ಮೆಂಟ್ಗೆ ಭಯಬಿದ್ದ ಆರೋಪಿ ಕೋಪದ ಭರದಲ್ಲಿ ಹೆಂಡತಿ ಕತೆ ಮುಗಿಸಿರುವುದಾಗಿ ಹೇಳಿದ್ದಾನೆ. ಆದರೆ ಮಹಿಳೆ ಅಂತ್ಯ ಹೇಗಾಯ್ತು ಅಂತ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಸುಮಾರು 13 ವರ್ಷಗಳ ಹಿಂದೆ ಗುರುಮೂರ್ತಿ ಹಾಗೂ ಮಾಧವಿ ವಿವಾಹವಾಗಿದ್ರು. 2 ಮಕ್ಕಳು ಕೂಡ ಇದ್ರು. ಇತ್ತೀಚೆಗೆ ಅವರೆಲ್ಲ ಸಂಬಂಧಿಕರ ಮನೆಗೆ ಹೋಗಿದ್ರಂತೆ. ಈ ವೇಳೆ ಅಂದ್ರೆ ಜನವರಿ 15ರಂದು ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿದ್ದಾಗ ಕಿತ್ತಾಡಿಕೊಂಡಿದ್ದಾರೆ. ಜಗಳ ತಾರಕಕ್ಕೇರಿ ಪಾಪಿ ಪತಿರಾಯ ಹೆಂಡತಿಯ ಕಥೆಯನ್ನು ಮುಗಿಸಿದ್ದಾನೆ. ನಂತರ ಸಾಕ್ಷ್ಯವನ್ನು ನಾಶಪಡಿಸಲು ಆಕೆಯ ಬಾಡಿಯನ್ನು ಬಾತ್ರೂಮ್ನಲ್ಲಿ ಪೀಸ್ ಮಾಡಿದ್ದಾನೆ. ನಂತರ ಎಲುಬುಗಳನ್ನು ಪುಡಿ ಮಾಡಿ ಕುಕ್ಕರ್ನಲ್ಲಿ ಕುದಿಸಿದ್ದಾನೆ. 3 ದಿನ ಮಾಂಸ ಮತ್ತು ಎಲುಬುಗಳನ್ನು ಬೇಯಿಸಿದ ನಂತರ ಅವುಗಳನ್ನು ಕವರ್ನಲ್ಲಿ ಪ್ಯಾಕ್ ಮಾಡಿ ಹತ್ತಿರದ ಕೆರೆಗೆ ಎಸೆದು ಬಂದು ಮನೆಯಲ್ಲಿ ನಿದ್ದೆಗೆ ಜಾರಿದ್ದಾನೆ ಎನ್ನಲಾಗ್ತಿದೆ. ಆರೋಪಿಯ ರಾಕ್ಷಸಿ ಕೃತ್ಯ ಕೇಳಿದ ಪೊಲೀಸರು ಇದೀಗ ಬಾಡಿ ಹಿಂದೆ ಬಿದ್ದಿದ್ದಾರೆ. ಮೀರ್ಪೇಟ್ನ ಕೆರೆಯಲ್ಲಿ ಮಹಿಳೆಯ ಬಾಡಿಯ ಅವಶೇಷಗಳನ್ನು ಪತ್ತೆ ಹಚ್ಚಲು ಹರಸಾಹಸವನ್ನೇ ಪಟ್ಟಿದ್ದಾರೆ. ಆದರೂ ಯಾವ ಕುರುಹುಗಳು ಕೂಡ ಸಿಕ್ಕಿಲ್ಲ. ಹೀಗಾಗಿ ಬಾಡಿ ಪತ್ತೆಗೆ ಕೆರೆಗೆ ಶ್ವಾನ ಪಡೆ ಇಳಿದಿದ್ದು ತಲಾಶ್ ಮುಂದುವರಿದಿದೆ. ಏನೇ ಇರಲಿ, ಇತ್ತೀಚಿನ ದಿನಗಳಲ್ಲಿ ಚಿತ್ರ ವಿಚಿತ್ರ ಮರ್ಡರ್ಗಳು ನಡೀತಾನೆ ಇದ್ದಾವೆ. ಆರೋಪಿಗಳ ಮನಸ್ಥಿತಿ ಕಂಡು ನಾಗರಿಕ ಸಮಾಜವೇ ಒಂದು ಕ್ಷಣ ದಂಗಾಗಿರೋದಂತೂ ಸುಳ್ಳಲ್ಲ. ಅಪ್ಪ, ಎಂಥ ಜನ ಇದ್ದಾರಲ್ಲ ಅಂತ ಶಾಕ್ಗೆ ಒಳಗಾಗಿದ್ದಾರೆ. ಸುನಿಲ್ ಕುಮಾರ್ ಎನ್, ನ್ಯೂಸ್ ಡೆಸ್ಕ್.